ನೋಡಿ ಬಿಡ್ತೀನಿ ಗುರುಸ್ವಾಮಿ ಅಂತಾರೆ, ಬಿಟ್ರೆ ಯಾವುದೇ ಕ್ರಮ ಆಗಿಲ್ಲ. ಅವರು ಕೂಡ ಮೊದಲಿನ ಖಡಕ್ ಸಿಎಂ ಆಗಿ ಉಳಿದಿಲ್ಲ. ಸ್ನೇಹಿತರು, ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ, ನಾನು ಅಸಹಾಯಕ ಅಲ್ಲ ಅಂತ ಹೇಳ್ತಾವ್ರೆ. ನಿಮ್ಮ ಸ್ನೇಹಿತ ಸರ್, ಬಹಳ ವರ್ಷದ ಸ್ನೇಹಿತ, ನಿಮ್ಮೂರೋನು, ನೀವು ನಮ್ಮೂರೋನು ಅಲ್ಲ ಅಂದ್ಬಿಟ್ರಿ, ಅವ್ನು ನಮ್ಮೂರೋನು ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ ಆ ಖಡಕ್ ಸಿಎಂ ಅಲ್ಲ, ಖಡಕ್ ಸಿಎಂ ಆಗಿ ಉಳಿದಿಲ್ಲ, ಎಲ್ಲ ವ್ಯವಸ್ಥೆಗಳು ಕುಲ್ಗೆಟ್ಟೋಗಿದೆ. ನಿಮ್ಮ ಸ್ನೇಹಿತ ಹೇಳಿರೋದು. ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಬಿಡ್ರಿ ನಿಮ್ಗೆ ಅದೇ ಚಾಳಿ ಅಂತೀರ. ನಿಮ್ಮ ಸ್ನೇಹಿತ ಹೇಳಿರೋದು, ಅಫಿಷಿಯಲ್ ಆಗಿ ಹೇಳೋರೆ. ಅಧ್ಯಕ್ಷರೇ, ಆರೋಪಕ್ಕೆ ದಾಖಲೆ ಕೊಡಿ ಅಂದ್ರೆ ಏನ್ ಮಾಡ್ತೀರಾ? ಅಬ್ಕಾರಿ DC SP ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇವೆಲ್ಲ ಕಾಮನ್ ಸೆನ್ಸ್ ಅಲ್ವಾ? ಕಳ್ಳರ ರಕ್ಷಣೆಗೆ ಒಂದು ನೆಪ ಅಷ್ಟೇ. ನೀವೇನಾದರೂ ಸರ್ಕಾರ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಅವನೇ ಹೇಳ್ಬಿಟ್ಟವನೆ, ಗುರುಸ್ವಾಮಿ ಮುಖ್ಯಮಂತ್ರಿಗಳ ಸ್ನೇಹಿತನೇ ಹೇಳ್ಬಿಟ್ಟವನೆ, ಕಳ್ಳ ನೆಪ, ಕುಂಟು ನೆಪ, ಇದು ಇಷ್ಟು ಕಾಮನ್ ಸೆನ್ಸ್ ಅಂತ ಅವನೇ ಹೇಳ್ಬಿಟ್ಟಿದೆ. ಇತ್ತೀಚೆಗೆ ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಬರೀ ದುಡ್ಡು ಬರೋದು ನೋಡ್ತಾರೆ ಹೊರತೆ ಸಮಸ್ಯೆ ಬಗ್ಗೆ ಕ್ಯಾರೇ ಇಲ್ಲ. ಈ 586 ಕರೆದಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ನಮ್ಗನ್ಸುತ್ತೆ ರೂಲಿಂಗ್ ಪಾರ್ಟಿ MLAಗಳಿಗೂ ಗೊತ್ತಿದ್ದಂಗೆ ಕಾಣಿಸಿಲ್ಲ, ಯಾರಿಗೂ ಗೊತ್ತಿಲ್ಲ, ಕರೆದ್ಬಿಟ್ಟವ್ರಿ. ಅದು ಯಾರು, ಅದು ಮುಂದೆ ಐತೆ, ಇವಾಗ ಹೇಳ್ಬಿಡ್ತೀನಿ. ಆಂಧ್ರದವರೆಲ್ಲ ಹಾಕಿರೋರೆಲ್ಲ ಆಂಧ್ರದವರು, ಡೀಲು ಆಂಧ್ರದಲ್ಲೇ, ರೇಟು ಆಂಧ್ರದಲ್ಲೇ ಫಿಕ್ಸ್ ಆಗ್ಬಿಟ್ಟೈತೆ, ಇಷ್ಟು ಕೊಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು. ಈ ಅಸೋಸಿಯೇಷನ್ ಅವರಲ್ಲಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ, ಇದೆಲ್ಲ ಕೂಡ. ಸರ್, ಕೊನೆಯದಾಗಿ ಅವನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೇಳ್ತಾನೆ ಕೊನೆಯದಾಗಿ, ಸರ್ ನನಗೀಗ 74 ವರ್ಷ, ಸಿಎಂ ಅವ್ರಿಗೆ 80 ವರ್ಷ ಅಲ್ಲ, 78 ಅಂತ ಇಟ್ಕೊಳ್ಳೋಣ, 78. ನನ್ನ ಅನುಭವದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಸಾಕಷ್ಟು ನೋಡಿದ್ದೀನಿ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಯಾವುದಕ್ಕೂ ನಾನು ಕೇರ್ ಮಾಡಲ್ಲ. ಇರೋ ಸತ್ಯನ ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೇಳ್ತೀನಿ. ಸಾವಿರಾರು ಮಂದಿ ವರ್ತಕರು ಅಬಕಾರಿ ಉದ್ಯಮವನ್ನೇ ನಂಬಿ ಬದುಕಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿಕೊಡೋದು ಅಧ್ಯಕ್ಷನಾಗಿ ನನ್ನ ಧರ್ಮ. ಏನಾಗುತ್ತೋ ಆಗಲಿ ಬಿಡಿ ಸರ್. ಅವರು ಊರವರು, ಅವ್ರ ಸ್ನೇಹಿತರು, ಅವರು ಶಬಾಷ್ಗಿರಿ ಕೊಟ್ಟಿರೋದು ಸರ್ಕಾರಕ್ಕೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಸಂಯುಕ್ತ ಕರ್ನಾಟಕ ನೆನ್ನೆ ಅವರು ಓದಿದ್ರು ಪ್ರಜಾವಾಣಿ. ಹ್ಞೂ ಸರ್, ಅಲ್ಲಿಗೂ ಬರ್ತೀನಿ ಸರ್. ನೀವು ಮರ್ತಾ ಹುಟ್ಟಿದ್ದೆ, ನೀವು ಹೇಳಿದ್ಮೇಲೆ ಓದ್ತೀನಿ, ಅದನ್ನು ಎಡಿಟೋರಿಯಲ್ ಓದ್ತೀನಿ. ನೋಡಿ, ಜ್ಞಾಪಿಸ್ಕೊಡ್ತೀರಾ ನನ್ನ ಪರವಾಗಿ ನೀವು. ಇದು ಸಂದರ್ಶನ, 1 to 1 ಸಂದರ್ಶನ. ಅಧ್ಯಕ್ಷರೇ, ಇಲ್ಲಿ ಇಂಪಾರ್ಟೆಂಟು, ಇವತ್ತು ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ತಿಮ್ಮಾಪುರವರು. ಅವರು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು, ನಮ್ಮವರೇ ಕೆಲವರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಎಲ್ಲ ಇಲಾಖೆಯಲ್ಲೂ ಈ ಥರದ ನಡೀತಾ ಇರ್ತೈತೆ. ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರ ಯಾಕೆ? ತಿಮ್ಮಾಪುರೆಯವರು, ಗೌರವಾನ್ವಿತ ತಿಮ್ಮಾಪುರೆಯವರು. ಪರಮೇಶ್ವರ ಯಾವ ಇದು, ಅವರು ದಲಿತರೇ, ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂ? ರಮೇಶ್ ಜಾರಕಿಹೊಳಿ ಅವರು ದಲಿತರೇ, ಸತೀಶ್ ಜಾರಕಿಹೊಳಿ ಅವರು ST. ಮುನಿಯಪ್ಪ, ನಮ್ಮ ಮುನಿಯಪ್ಪನವರು, ನಮ್ಮವರು.
ಪ್ರಿಯಾಂಕಾ ಬೇಡ ಹೇಳಲ್ಲ, ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮೇಲೆ. ಅವ್ರೊಬ್ಬನ ಬಿಟ್ಟು ಹೇಳ್ತೀನಿ. ಇವರೆಲ್ಲ ಇದ್ದಾರೆ. ಇವ್ರದ್ದು ಯಾರ್ದು ಬರ್ದೀರ ಗೌರವಾನ್ವಿತ ತಿಮ್ಮಾಪುರ ಅವ್ರದ್ದು ಯಾಕೆ ಬಂದಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಅಧ್ಯಕ್ಷರೇ, ಒಬ್ಬ ಮನುಷ್ಯ ನಮ್ಮಲ್ಲಿ ಗಾದೆ ಮಾತಿದೆ. ಗಾದೆ ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟು ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೊಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡು. ಅದು ಫಸ್ಟ್ ಬರ್ತದೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯಿತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ, ಮಂತ್ಲಿ ಫಿಕ್ಸ್ ಅಂತ. ನಿಮಗೇನು ಅಂತ ಹೇಳಿದ್ರೆ, ನೀವು ಆರೋಗ್ಯ ಇಲಾಖೆ ನೋಡಿದ್ದು, ಅದರಲ್ಲಿ ಹಂಗೇನೂ ಇಲ್ಲ, ಮಂತ್ಲಿನೂ ಇಲ್ಲ, ಇದ್ದಂಗಿಲ್ಲ. 100% ಏನು ಇದ್ದಂಗಿಲ್ಲ. ಇಲ್ಲ. ಹೆಂಗ್ ಬರ್ತೈತೆ? ಎಷ್ಟು ವಿಶಾಲವಾಗಿದೆ ಈ ಮೈದಾನ ಅನ್ನೋದು, ಎಷ್ಟು ವಿಶಾಲವಾಗಿದೆ ಅಂದರೆ ನಿಮ್ಗ್ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ ಮೈದಾನ. ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆಯಲ್ಲಿ ಇರ್ತಾರೆ. ಅಶೋಕನ್ಗೆ ಎಲ್ಲಿ ಪಾಪ ಅವರು ಅಮಾಯಕರು, ಎಲ್ಲಿ ಅಂತ ಅಮಾಯಕರು ಅಂತ ನಾನೇನು ಮಾಡಿದೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು 3,000 ಕೋಟಿ ಅವ್ಯವಹಾರ ಅಂತಂದೆ. ಮಾರನೇ ದಿನ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. 6,000 ಕೋಟಿ ಅವ್ಯವಹಾರ 2.5 ವರ್ಷದಲ್ಲಿ. ಬೇಡ 3 ಬೇಡ 6 ಬೇಡ, ಅದ್ರ ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತಲ್ಲ, ಇದು ಅಮೌಂಟು ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತೆ. ಹೆಂಗ್ ಬರ್ತೈತೆ? ಇಲಾಖೆಗಳು ಮಂತ್ರಿಗಳೆಲ್ಲ ತಾವೆಲ್ಲ ಇದ್ದೀರ ನೋಡಿ, ಎಷ್ಟು ಎಲ್ಲಿಂದ ಹಣ ಬರುತ್ತದೆ ಮಾಹಿತಿ. ಜೂನ್ 2025 ಜೂನ್ 30ರವರೆಗೆ ಮಾಹಿತಿ ಪ್ರಕಾರ ರಾಜ್ಯದ ಮದ್ಯದ ಅಂಗಡಿಗಳ ವಿವರ. CL7 ಹೋಟೆಲ್ ಮತ್ತು ವಸತಿ ಗೃಹಗಳು 3,267. CL2 ಚಿಲ್ಲರೆ ಮಾರಾಟದ ವೈನ್ ಸ್ಟೋರ್ಗಳು MRP 4,342. CL9 ಏನದು ಬಾರ್ ಅಂಡ್ ರೆಸ್ಟೋರೆಂಟ್ 3,667. CL11C MSIL ಅದು 1,088. CL4 ಕ್ಲಬ್ಗಳು 316. CL6 ಸ್ಟಾರ್ ಹೋಟ್ಲು 86. CL8 8A 8B ಮಿಲಿಟರಿ ಕ್ಯಾಂಟೀನ್ ಅದು ಬಿಟ್ಬಿಡಿ 72. CL16 17 ವಿಮಾನ ನಿಲ್ದಾಣ ಲೈಸೆನ್ಸ್ಗಳು 31. ಇಂಡಿಪೆಂಡೆಂಟ್ RVB ಪಬ್ಗಳು 66. ಅಟ್ಯಾಚ್ RVB ಪಬ್ಗಳು 900 ಅಟ್ಯಾಚ್.
ಟ್ಯಾವರಿನ್ ವೈನ್ ಮಳಿಗೆಗಳು 214, ವೈನ್ ಬೋಟಿಕ್ 84, ಮೈಕ್ರೋ ಬ್ಯೂವರಿ 96, ಒಟ್ಟು 14,229. 14,229 ಆರೋಗ್ಯ ಸಚಿವರು ತಾವು. ಇಷ್ಟು ಆಸ್ಪತ್ರೆ ಇದೆ ನಮ್ಮ ಹತ್ರ, PHC. ಮುಂದೆ ಹೋಗಿ ಅಂತ ಹೇಳ್ಬಿಡಿ, ಹೋಗ್ಬಿಡ್ತೀನಿ ನಾನು ಇಲ್ಲಿಗೆ. ಇಷ್ಟಿದೆಯಾ ನಮ್ಮಲ್ಲಿ? ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗಿಲ್ಲ. ಇಷ್ಟು ಅವನು ಹೇಳಿದ್ದಾರೆ, ಅವನ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ. ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ ಇವರು ನಮ್ಮ ಮಾಧವಪ್ಪನವರು, ನೀವು ಬರೋಕ್ಕೆ ಮುಂಚೆ ಹೇಳಿದೆ, ನೀವು ಆ ದಲಿತರು ಇದ್ರು, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದೆ. ಮಂತ್ಲಿ 10,000 ರಿಂದ 15,000 ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10,000 ರಿಂದ 15,000 ಒಂದೊಂದು ಶಾಪ್ಗೆ. ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ 229. ಅದು ಕೆಳಗಡೆ ಇರೋರು ಅವ್ರು ಇವ್ರು ತಿನ್ಗಂತಾರೆ, ತಿನ್ಗಡ್ಲಿ ಬಿಟ್ಬಿಡಿ. ಅಧಿಕಾರಿಗಳು ಅವರು ಇವರು ತಿಂತಾರೆ. 14,000ಕ್ಕೆ ಲೆಕ್ಕ ಹಾಕಿದ್ದೀನಿ. 14,000 ಇಂಟು 15,000, ತಿಂಗಳಿಗೆ 15,000 ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು. ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ದೊಡ್ಡವು ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25,000, 30,000. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿಗೆ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ. ಮಂತ್ಲಿ ಕೊಡೋದು ಫಿಕ್ಸ್, ಅದು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. 252 ಕೋಟಿ ಮಂತ್ಲಿ ಇದು, ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು ಅದನ್ನು. ಅದರಿಂದ ಇದೇ ಥರ ನಾವೇನ ಮಾಡ್ಕೊಂಡು ಹೋದ್ರೆ ಮುಂದೆ ಇದು ಇನ್ನೊಂದು 4-5 ಸಾವಿರಕ್ಕೆ ಹೊರಟೋಗ್ಬಿಡ್ತದೆ ಅಧ್ಯಕ್ಷರೇ. ಆದ್ದರಿಂದ ಇವತ್ತು ನಾನು ದಾಖಲೆಗಳನ್ನು ಕೇಳ್ತಾ ಇದ್ದೀರಾ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು? ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ, ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟಾಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು. ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ, ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ ರೆಕಾರ್ಡಲ್ಲಿ. ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ಮಾಡಲಿಲ್ಲ, ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನಗೆ ಆಗಾಗಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದಾನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದ್ದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗೆ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ ಒಂದು 2 ಬಾರ್ ಕೊಟ್ಟಿದ್ದಾರ ನೋಡಿ. ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದಕ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ.
ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊತೀನಿ, ಹೆದರಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸರ್ ರಮೇಶ್ ಸರ್, ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು, ನೀವು ಯಾಕೆ ಫೋನ್ ಎತ್ತಿಲ್ಲ? ನಮ್ಮ ಲಾಯರು ವಿವೇಕ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರಂತೆ ಇದಕ್ಕೆ ಲೈಸೆನ್ಸ್ಗೆ. ಅಯ್ಯೋ, ಏನು ಮಾಡೋದು ವಿವೇಕ್ ರೆಡ್ಡಿ ಫೋನು, ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ? ಯಾರು ಮಾಡಿದರೂ ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕೆ ಆಗುತ್ತೆ, ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕಾಗುತ್ತೆ. ನಂದೇನಿದೆ, ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ. ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾರು ಕರ್ಕೊಂಡು ಹೋಗಿ ರೆಕಾರ್ಡಲ್ಲಿ. ಅವನು ಹೇಳ್ತಾನೆ, ಸರ್ 10 ಲಕ್ಷನೇ, 10 ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ, 10 ಲಕ್ಷ. ನಾಗರಾಜಪ್ಪ ಹೇಳ್ತಾನೆ, ನನಗೆ ಗೊತ್ತಿಲ್ಲಪ್ಪ, 10 ಲಕ್ಷ ತಗೊತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ, ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ. ಅವ್ರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ, 1 ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ರಮೇಶ್ ಹೇಳ್ತಾನೆ, ಸರ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಆ ಸಂಭಾಷಣೆ ನಾಗರಾಜಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು. ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ ಇದು ಅಲ್ಲಿಗೆ. ಅದು ಒಂದು ಇದರಲ್ಲಿ. ಎರಡನೇ ಇದರಲ್ಲಿ ಅವರು ಇದೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ, ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಇದಾದಮೇಲೆ ಅವರು ರಮೇಶ್ ಅನ್ನೋರು ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಅಫಿಷಿಯಲ್ ಇಲ್ಲಿ ನನ್ನನ್ನು ಏನು ಕೇಳಬೇಡಿ, ನೀವು ವಿಷಯವಾಗಿ ಮಾನ್ಯ ಅಬ್ಕಾರಿ ಮಂತ್ರಿ ಆರ್ ತಿಮ್ಮಾಪುರ್ ಮತ್ತು ಅವರ ಮಗ ವಿನಯ್ ಅವರನ್ನು ಭೇಟಿಯಾಗಿ ನನಗೆ ಅಲ್ಲಿಂದ ಫೋನ್ ಮಾಡಿಸಿ ಮತ್ತು ನೀವು ಅಲ್ಲಿಯೇ ಹಣವನ್ನು ತಲುಪಿಸಿ ಎಂದು ಬೇಡಿಕೆ ಇಟ್ಟಿರುತ್ತಾರೆ. ತದನಂತರ ಈ ವಿಷಯ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಹಲವಾರು ಮಾಧ್ಯಮಗಳು ಅಬ್ಕಾರಿ ಮಂತ್ರಿ ಮತ್ತು ಅವರ ಮಗ ಜಂಟಿ ಆಯುಕ್ತ ನಾಗರಾಜಪ್ಪನವರ ಲಂಚದ ವಿಚಾರವಾಗಿ ಪ್ರಸಾರವಾಗುತ್ತದೆ ಮತ್ತು ಅದು ತಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿದುತ್ತಿರುತ್ತೇನೆ. ಅಧ್ಯಕ್ಷರೇ, ಇಲ್ಲಿ ಆಗ ನಾಗರಾಜಪ್ಪ ನನಗೆ 7 ಲಕ್ಷ ರೂಪಾಯಿ ಮಂತ್ರಿ ಬಿಬಿಎಂಪಿ ವ್ಯಾಪ್ತಿಯಾದರೆ 15 ಲಕ್ಷ ರೂಗಳು, ನಗರ ಮತ್ತು ಗ್ರಾಮಾಂತರ ಪ್ರದೇಶ ಪಂಚಾಯಿತಿ ವ್ಯಾಪ್ತಿಯಾದರೆ 10 ಲಕ್ಷ ನೀಡಬೇಕೆಂದು ಸನ್ನದ್ಧದಾರದಲ್ಲಿ ಬೇಡಿಕೆಯನ್ನು ಇಡುತ್ತಾರೆ. ವಿಷಯದಲ್ಲಿ ನೀವು ಹಣವನ್ನು ಮಂತ್ರಿಗಾಗಲಿ ಅಥವಾ ಅವರ ಮನೆಯನ್ನು ತಲುಪಿಸಿ ನನಗೆ ಅಲ್ಲಿಂದ ದೂರವಾಣಿ ಕರೆ ಬಂದರೆ ಮಾತ್ರ ನಾನು ಅಬಕಾರಿ ಆಯುಕ್ತರ ಸೈನನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರು ಇನ್ನು ಕೊನೆಯಲ್ಲಿ ಎಂಡ್ ಮಾಡ್ತಾರೆ, ನಾನು ಎಲ್ಲ ಓದಕ್ಕೆ ಹೋಗ್ತಾ ಇಲ್ಲ, ಎರಡೇ ಲೈನ್ ಮಾತ್ರ. ಈ ಹಿಂದೆ ನಮ್ಮ ಸರ್ಕಾರದಲ್ಲಿ ತಾವು ಇಲಾಖೆಯನ್ನು ನಿರ್ವಹಿಸುತ್ತಿದ್ದಾಗ ಈ ಥರ ಯಾವುದೇ ಲಂಚಾವತಾರದ ವ್ಯವಸ್ಥೆ ಇರುವುದಿಲ್ಲ. ಆದರೆ RB ತಿಮ್ಮಾಪುರ್ ಮಂತ್ರಿಗಳು ಮತ್ತು ಅಬ್ಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಕೇಂದ್ರ ಕಚೇರಿಗೆ ಬಂದ ಮೇಲೆ ಲಂಚಾವತಾರ ಮುಗಿಲ್ಮಿಟ್ಟಿದೆ ಮತ್ತು ಸನ್ನದ್ಧದಾರ ಕಷ್ಟ ಹೇಳತಿರೋದು. ಇದೆಲ್ಲ ದಾಖಲೆಗಳು ಕೊಟ್ಟಿದ್ದೀರಿ. ಅದಾದಮೇಲೆ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ದಾರೆ, ಅದರಲ್ಲೂ ಸೇಮ್ ಇನ್ನೂ ಜಾಸ್ತಿ ಬರೆದಿದ್ದಾರೆ ಅದರಲ್ಲಿ. ಇದೆಲ್ಲ ಆದಮೇಲೆ ಇದರಲ್ಲಿ ಎಲ್ಲ ಪತ್ರಿಕೆಗಳು ಶುರುವಾಯಿತು. ಆಡಿಯೋ ಬಂದ ತಕ್ಷಣ ಎಲ್ಲ ಪತ್ರಿಕೆಗಳು ಬರೋಕ್ಕೆ ಶುರುವಾಯಿತು. ಅಬ್ಕಾರಿ ಅಧಿಕಾರಿ ಅಬ್ಕಾರಿ ಮಿನಿಸ್ಟರ್ ಹತ್ರ ಹೋಗಿ ಸಾಕು, ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಮಗನಿಂದ ಮೀಟ್ ಮಾಡಿ ಪತ್ರಿಕೆ, ಎಲ್ಲ ಪತ್ರಿಕೆಗಳು ಎಲ್ಲ ಚಾನಲಲ್ಲೂ ಬಂದಿದೆ, ನಾನು ಯಾವುದೇ ಹೆಸರು ಹೇಳಕ್ಕೆ ಹೋಗಲ್ಲ. ಆಮೇಲೆ KR ಪೇಟೆ ನಿಮಗೆ ಬರ್ತೈತೆ, ಹೌದು ನಿಮ್ಮ ಬುಡಕ್ಕೆ ಬರ್ತೈತೆ. ಈಗ ಅಲ್ಲ ನೀವೇನು ಇದ್ದೀರಾ ಅಂತಲ್ಲ, ಸುಮ್ಮನೆ ಬರ್ತೈತೆ ನಿಮ್ಗೆ. ಮಂಜು ಇದ್ದಾರೆ, ಅಬ್ಕಾರಿ ಇಲಾಖೆ ಲಂಚಾವತಾರ ಬಿಚ್ಚಿಟ್ಟ ಅಧ್ಯಕ್ಷರು
ಇದೆಲ್ಲ ಬಂದಿರೋವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಪರಿ ಇದೆಲ್ಲ ಪೂರ್ತಿ ಅದೇ. ಆಮೇಲೆ ಅವ್ರು ಹೇಳಿರೋ ಪ್ರಕಾರ ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ ಎಲ್ಲ ಅವ್ರು ಫಿಕ್ಸ್ ಮಾಡಿರೋ ರೇಟು ಅಧ್ಯಕ್ಷ, ಸುಮ್ಮನೆ ಕೇಳ್ತೀನಿ, ಜಾಸ್ತಿ ಇಲ್ಲ, 4 ಇದೆ. ಅಬಕಾರಿ ಹುದ್ದೆವಾರು ವರ್ಗಾವಣೆಗೆ ಲಂಚ ನಿಗದಿ. ಉಪ ಆಯುಕ್ತರು ಜಾತಿಯವರಾದರೆ, ನಾನು ಯಾವ ಜಾತಿ ಅಂತ ಹೇಳಲ್ಲ, ಜಾತಿಯವರಾದರೆ 2.5ರಿಂದ 2.5, ಬೇರೆಯವರಾದರೆ 3.5 ಕೋಟಿ. ಅಧೀಕ್ಷಕರು 25ರಿಂದ 30 ಲಕ್ಷ, ಉಪ ಅಧೀಕ್ಷರು 30ರಿಂದ 40 ಲಕ್ಷ, ಅಬಕಾರಿ ವೀಕ್ಷಕರು 40ರಿಂದ 50 ಲಕ್ಷ, ಅಬಕಾರಿ ಮತ್ತು ಪೇದೆಗಳಿಗೆ ಸೆಂಟ್ರಿ ಪೇದೆ ಅಂತಿರಲ್ಲ, ಪೊಲೀಸ್ ಅವ್ರಿಗೆ 8ರಿಂದ 10 ಲಕ್ಷ. ಅಲ್ಲಿ ಕಾನ್ಸ್ಟೇಬಲ್ ಆದರೆ ಸಾಕು, ಅವನು ಕೋಟ್ಯಾಧಿಪತಿ ಆಗ್ಬಿಡ್ತಾನೆ. ಅಬಕಾರಿ ಪೇದೆ 5ರಿಂದ 8 ಲಕ್ಷ. ಅಧ್ಯಕ್ಷರೇ, ನೀವು ಚೆಕ್ ಮಾಡಿಸಿ, ನಾನೇನ ಸುಳ್ಳಿದ್ರೆ ಇವ್ರು ಯಾರ್ಯಾರು ಇದ್ದಾರಲ್ಲ, ಒಬ್ಬೊಬ್ಬನ ಹೆಸರಲ್ಲಿ 4 ವೈನ್ ಸ್ಟೋರು ಬಾರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಲಿ. ಒಬ್ಬೊಬ್ಬ ಇವ್ರು ಇದಾರಲ್ಲ, ಇವರು ಪೇದೆಗಳು ಒಬ್ಬೊಬ್ಬ 4-5 ಬಾರ್ಗಳು ಮಾಡ್ಕೊಂಡಿದ್ದಾರೆ. ಇವೆಲ್ಲ ಹಣ ವಸೂಲಿ ಮಾಡೋಕ್ಕೆ ಮಾಡಿರುವಂಥ ಒಂದು ಸ್ಕೀಮು ಅಧ್ಯಕ್ಷರೇ. ಇದಾದ್ಮೇಲೆ ತಮಗೆ ಬರ್ತೈತೆ ಅಂತ ಹೇಳಿದೆ ನಾನು. ನಮ್ಮ ಮಂಜು ತಮಗೊಂದು 351 ಅಡಿಯಲ್ಲಿ ನಮಗೆ ಒಂದು ಪತ್ರ ಬರೀತಾರೆ. 351 ಓಲೆ ಮಂಜು ಅಲ್ಲ, ನಮ್ಮ JDS ಮಂಜು, KR ಮಂಜು ಅವರು ಬರೀತಾರೆ 351